ಎಲ್ರಿಗೂ ಮತ್ತೆ ಈ ಶ್ರೇಯಸ್ ಮಾಡುವ ನಮಸ್ಕಾರಗಳು. ಆ, ಇವತ್ತು ನೀವು ಎಲ್ಲ ಡಾಮಿನೋಸ್ ಹೋಗಿರ್ತೀರ ಇಂಡಿಯಾದಲ್ಲಿ. ಅಮೇರಿಕಾದಲ್ಲೂ ಡಾಮಿನೋಸ್ ಸಿಗುತ್ತಾ ಅಂತ ಡೌಟ್ ಇರುತ್ತೆ. ಆಮೇಲಿಂದ ಇಲ್ಲಿ ಪ್ರೈಸ್ ಏನಿರುತ್ತೆ ಅಂತ ಡೌಟ್ ಇರುತ್ತೆ. ಈ ಥರ ಎಲ್ಲ ಡೌಟ್ಗಳ್ನ ಇವತ್ತು ಆನ್ಸರ್ ಮಾಡೋಣ ಅಂತಂದು ಅಮೇರಿಕಾದಲ್ಲಿರುವ ಡಾಮಿನೋಸ್ಗೆ ಎಲ್ಲರೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ಜೊತೆಗೆ ನನ್ನ 3 ಜನ ಫ್ರೆಂಡ್ಸು ಬರ್ತಾ ಇದ್ದಾರೆ, ಅವ್ರನ್ನೂ ಕರ್ಕೊಂಡು ಹೋಗೋಣ. ಆಮೇಲೆ ಅಲ್ಲಿ ಪ್ರೈಸ್ ಡಿಫ್ರೆನ್ಸ್ ಏನಿದೆ, ಇಲ್ಲಿ ಪ್ರೈಸ್ ಡಿಫ್ರೆನ್ಸ್ ಏನಿದೆ, ಏನೇನು ಆರ್ಡರು, ಏನೇನಿರುತ್ತೆ ಅಂತ ನೋಡೋಣ. ಇವಾಗ ನನ್ನ ಫ್ರೆಂಡ್ನ ಪಿಕ್ ಮಾಡ್ಕೊಂಡು ಹೋಗೋಣ. ಲೆಟ್ಸ್ ಗೋ. ಸುಮಾರು 10 ಗಂಟೆ 7 ನಿಮಿಷ. ಇವಾಗ ನಮ್ಮ ಲೆಜೆಂಡ್ ಒಬ್ಬರು ಬಂದಿದ್ದಾರೆ, ಆಕ್ಟೋಪಸ್ ಕಿಂಗು. ಅಲ್ಲಿ ನೋಡ್ಬೋದು ನೀವು ವೈಟ್ ಕಲರ್ ಮಾರ್ಕು. ಆ ಥರ ಬಂದರೆ ಓಕೆ, ಯು ಆರ್ ರೆಡಿ ಆ್ಯಂಡ್ ಯು ಕ್ಯಾನ್ ಗೋ ಅಂತ. ಅಂದರೆ ನೀವು ರೈಟ್ ಮತ್ತು ಲೆಫ್ಟ್ ಸೈಡ್ ನೋಡಿ, ಅಲ್ಲಿ ಏನಾದ್ರು ವೆಹಿಕಲ್ ಬರ್ತಿಲ್ಲ ಅಂದರೆ ಮುಂದೆ ಹೋಗಿ ಅಂತ. ಅಲ್ಲಿಂದ ಸೆಕೆಂಡ್ಸ್ ತೋರಿಸ್ತಾರೆ, ಅಲ್ಲಿ ನೋಡ್ಬೋದು. ಆ ಸೆಕೆಂಡ್ ಬಂದರೆ ಆ ಪರ್ಟಿಕ್ಯುಲರ್ ಸೆಕೆಂಡ್ ಅಷ್ಟೊಳಗೆ ರೋಡ್ ಕ್ರಾಸ್ ಮಾಡಬೇಕು, ಪೆಡಿಸ್ಟ್ರಿಯನ್ ವಾಕ್. ವೆಹಿಕಲ್ಸ್ ಎಲ್ಲ ತುಂಬ ಸ್ಪೀಡಾಗಿ ಹೋಗ್ತಾ ಇರ್ತಾರೆ, ನೀವು ನೋಡ್ಬೋದು. ಸ್ಪೀಡ್ ಲಿಮಿಟ್ ಇರುತ್ತೆ. ಆಮೇಲಿಂದ ಎಲ್ಲ ಕಾರಲ್ಲೂ ಕ್ರೂಸ್ ಕಂಟ್ರೋಲ್ ಇರುತ್ತೆ. ಪರ್ಟಿಕ್ಯುಲರ್ ಸ್ಪೀಡು ನಿಮಗೆ ಟ್ರ್ಯಾಕಿಂಗ್ ಗೂಗಲ್ ಮ್ಯಾಪ್ಸಲ್ಲಿ ಬರ್ತಾ ಇರುತ್ತೆ. ಆ ಸ್ಪೀಡ್ ಲಿಮಿಟಲ್ಲೇ ಇರಬೇಕು, ಇಲ್ಲ ಅಂದರೆ ನಿಮಗೆ ಚೇಂಜ್ ಮಾಡ್ತಾರೆ. ಯೂಶಲಾಗಿ ಪೊಲೀಸ್ ಎಲ್ಲ ಅಲ್ಲೆಲ್ಲ ಕಾಣಿಸ್ತಿದೆಯಲ್ಲ, ಅಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಇದೆ. ಅದೇ ಥರ ಒಂದು ಸಣ್ಣ ಸ್ಪಾಟಲ್ಲಿ ಔಸ್ಕೊಂಡಿರ್ತಾರೆ. ಅವ್ರೇನಾದ್ರು ಸ್ಪೀಡ್ ಲಿಮಿಟ್ ಕ್ರಾಸ್ ಆಗಿದ್ರು ಅಂತ ಗೊತ್ತಾದಂಗೆ ವಿತಿನ್ 2 or 3 ಮಿನಿಟ್ಸ್ ಕ್ಯಾಚ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದೊಂದು ಕಡೆ ಪೆಡಿಸ್ಟ್ರಿಯನ್ ವಾಕ್ ಇಲ್ಲ, ಯಾಕೆಂದರೆ ಇದು ಒನ್ ವೇ. ಆ ಕಡೆಯಿಂದ ಬರೋರು ಕೂಡ ಯಾರೂ ಇಲ್ಲಿ ದಾಟಲ್ಲ ಅಷ್ಟು. ನೆಕ್ಸ್ಟು ಇಲ್ಲಿ ಪೆಟ್ರೋಲ್ ಬಂಕ್ ಕಾಣಿಸ್ತಿರ್ಬೋದು ನಿಮಗೆ ಲೆಫ್ಟ್ ಸೈಡು. ಇಲ್ಲಿ ಪೆಟ್ರೋಲು ಅಥವಾ ಡೀಸೆಲ್ನ ಏನಂತಾರೆ ಅಂದರೆ ಗ್ಯಾಸ್ ಅಂತ ಕರೀತಾರೆ. ಆಮೇಲಿಂದ ಇಂಡಿಯಾದಲ್ಲಿ ನಾವು ಲೀಟರ್ಗಟ್ಟಲೆ ಲೀಟರಲ್ಲಿ ತೊಗೊಂಡ್ರೆ ಪೆಟ್ರೋಲ್ ಗ್ಯಾಲನ್ಸ್ ಅಂತ ತೊಗೋತಾರೆ. ಅಪ್ರಾಕ್ಸಿಮೇಟ್ಲಿ 1 gallon is equals to 3.6 liter. How much is 1 gallon, bro? Approximately 3.6 to 7 liter ಆಲ್ಮೋಸ್ಟ್ ಬರುತ್ತೆ. ಆಲ್ಮೋಸ್ಟ್ ಇಲ್ಲಿ 1 gallonಗೆ ಇವಾಗ $4 ಇದೆ ಆಲ್ಮೋಸ್ಟು. ಇವಾಗ ರೀಸೆಂಟಾಗಿ ವೆನೆನ್ಜುಲಾನ ಕ್ಯಾಪ್ಚರ್ ಮಾಡಿದಾಗ ಅಮೇರಿಕಾ $2 ಬಂದುಬಿಟ್ಟಿತ್ತು ಟೆಕ್ಸಸಲ್ಲಿ. ಇವಾಗ ತುಂಬ ಎಕ್ಸ್ಪೆನ್ಸಿವ್ ಆಗಿದೆ. ಆಮೇಲೆ ಇಲ್ಲಿ ಲೆಫ್ಟ್ ಸೈಡ್ ನೋಡ್ಬೋದು, ಇಲ್ಲೊಂದು ಬಾರ್ ಇದೆ, ಆಮೇಲಿಂದ ಬಾರ್ಬರ್ ಶಾಪ್ ಇದೆ, ಅಲ್ಲಿ ವೈನ್ ಸ್ಟೋರ್ ಇದೆ. ಆಮೇಲಿಂದ ಇಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಒಂದು ಅಂಗಡಿ ಇರುತ್ತೆ. ಯಾರಾದರೂ ಏನಾದರೂ ಬೇಕಂದರೆ ಇವಾಗ ರಾತ್ರಿ ಎಲ್ಲ ಡ್ರೈವ್ ಮಾಡೋರಿದ್ರೆ ಅಲ್ಲೋಗಿ ಶಾಪಿಂಗ್ ಮಾಡಿ ತಗೋತಾರೆ. ಲೈಕ್ ನಾನು ಇದನ್ನು ನಿಮಗೆ ಈ ಥರನೇ ತೋರಿಸ್ಬೇಕಿತ್ತು. ನಿಮಗೆ ಎಲ್ಲ ಕಾರಲ್ಲಿ ಫುಲ್ಲು ವೈಬ್ರೆಂಟಾಗಿ ತೋರಿಸೋದಕ್ಕಿಂತ ನಿಮಗೆ ನಾರ್ಮಲ್ ಅಮೇರಿಕನ್ನು ತೋರಿಸ್ಬೇಕು ಅಂತ ನಾವು ಇವತ್ತು ನೋಡ್ಕೊಬಂದು ಇವಾಗ ತೋರಿಸ್ತಾ ಇದ್ದೀವಿ. ಯೂಶಲಾಗಿ ಇಂಡಿಯನ್ಸ್ ನಾವುಗಳು ಬಂದರೆ ಸ್ಟೂಡೆಂಟ್ಸ್ಗಳೆಲ್ಲ ಹೀಗೇ ಇಲ್ಲಿ ಬದುಕೋದು, ಕಾರು ಗೀರೇನೂ ಇರೋಲ್ಲ. ಆಮೇಲಿಂದ ಹೋಗ್ತಾ ತಗೋತಾರೆ. ನೋಡೋಣ ಮುಂದೆ ಏನಾದ್ರು ನಾವು ಕಾರ್ ತೊಗೊಂಡ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೋಡೋಣ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ನೋಡ್ತಾನೆ ಇರಿ, ಅಪ್ಡೇಟ್ ಮಾಡ್ತೀವಿ ಮುಂದೆ ಫ್ಯೂಚರಲ್ಲಿ ಅಷ್ಟೇ. ನೆಕ್ಸ್ಟು ಇನ್ನೊಂದು ಹಾಫ್ ಆನ್ ಅವರ್ ಆಲ್ಮೋಸ್ಟ್ 10 to 15 ಮಿನಿಟ್ಸ್ ವಾಕ್ ಇದೆ. ಅಲ್ಲಿ ಹೋದ ತಕ್ಷಣ ನಿಮಗೆ ಡಾಮಿನೋಸ್ ಬಗ್ಗೆ ತೋರಿಸ್ತೀವಿ. ನೆಕ್ಸ್ಟ್ ವಿ ವಿಲ್ ಗೋ ವಿತ್ ಅವರ್ ಫ್ರೆಂಡ್ ಹೇಮಂತ್. ಇವನು ಯಾರು ಅಂತ ಕೇಳ್ಬೋದು. ಈ ಕಂಪ್ಯೂಟರ್ ಸೈನ್ಸ್ ಗ್ರ್ಯಾಜುಯೇಟ್, ಇಲ್ಲೇ ಟೆಕ್ಸಸ್ ಟೆಕ್ ಯೂನಿವರ್ಸಿಟಿಲಿ ಓದಿರೋದು. ಹಾಯ್ ಫ್ರೆಂಡ್ಸ್. ಇವನು ಇಲ್ಲೇ ಕಾಲೇಜಲ್ಲಿ ಕೆಲಸ ಮಾಡ್ತಾನೆ, ಟೆಕ್ಸಸ್ ಟೆಕ್ ಹೆಲ್ತ್ ಸೈನ್ಸ್ ಸೆಂಟರ್ ಅಂತ. ಗಿವ್ ಮಿ ಮೈ ಅಡ್ರೆಸ್ ಆಲ್ಸೋ ಬ್ರೋ. ಅಡ್ರೆಸ್ ಎಲ್ಲ ರಿವೀಲ್ ಮಾಡೋಕ್ಕಾಗಲ್ಲ, ಹುಡುಗ ತುಂಬ ಪ್ರೈವೇಟು. ನೋಡಿ, ಇದೆ ಗ್ಯಾಸ್ ಅಂತ ಅಂದರೆ ಪೆಟ್ರೋಲು. ಇಲ್ಲಿ ಬಂದು ನೀವು ಯೂಶಲಾಗಿ ಇಂಡಿಯಾದಲ್ಲಿ ನಮಗೆ ಪೆಟ್ರೋಲು ಅಥವಾ ಇದೇನಾದ್ರು ಆದರೆ ಹಾಕ್ತಾರೆ. ಇಲ್ಲಿ ಹೇಗೆ ಅಂದರೆ ನಾವೇ ತೊಗೊಂಡು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ ಪೆಟ್ರೋಲ್ನ ಹಾಕೋಬೇಕು. ಇವಾಗ ಡಾಮಿನೋಸ್ ಕಡೆ ಹೋಗ್ತಾ ಇದೀವಿ, ಈ ಕಡೆ ಹೋಗೋದು ಬೇಡ, ಈ ಕಡೆ ನೆಕ್ಸ್ಟ್ ಟೈಮ್ ಬಂದಾಗ ತೋರಿಸೋಣ. ವಿಲ್ ಗೋ ಟು ಡಾಮಿನೋಸ್. ನೋಡಿ, ಇವಾಗ ಡಾಮಿನೋಸಿಗೆ ಬಂದಿದ್ದೀವಿ. ಇದು ಕಾಲೇಜ್ ಹತ್ರ ಇರೋ ಡಾಮಿನೋಸು. ಆ ಕಡೆ ನೀವು ಒಂದು ಸ್ಟೇಡಿಯಂ ಕಾಣಿಸ್ಬೋದು, ಆ ಕಡೆ ನೋಡಿದ್ರೆ ಅದು AT&T ಸ್ಟೇಡಿಯಂ ಅಂತ. ಆಲ್ಮೋಸ್ಟ್ 1 ಲಕ್ಷ ಜನ ಕುತ್ಕೊಂಡು ಅಮೇರಿಕನ್ ಫುಟ್ಬಾಲ್ ಅಂತ ಕರಿತೀವಿ, ಅದನ್ನು ನೋಡ್ಬೋದು. ಲೈಕ್ ಈಗ ಬಂದಿರೋದು ಊಟಕ್ಕೆ. ಹೋಗಿ ನೋಡೋಣ, ಇದೇ ಡಾಮಿನೋಸು. ವಿ ವಿಲ್ ಗೋ ಆ್ಯಂಡ್ ಹ್ಯಾವ್ ಸಮ್ ಪಿಜ್ಜಾ. ಸ್ವಲ್ಪ ಪಿಜ್ಜಾ ತಿನ್ನೋಣ ಬನ್ನಿ. ಇಲ್ಲ ಅಷ್ಟು ಜನ ಇರೋಲ್ಲ ಇಂಡಿಯಾದಷ್ಟು ಡಾಮಿನೋಸಲ್ಲಿ. US ಕಲ್ಚರ್.
ಮೊಬೈಲಲ್ಲಿ ಆರ್ಡ್ರ್ ಮಾಡ್ತೀವಿ. can go there. ಮೊಬೈಲಲ್ಲಿ ಆರ್ಡರ್ ಮಾಡಿದ್ರೆ ಒಂದು ಸ್ವಲ್ಪ ಆಫರ್ ಇರುತ್ತೆ. ಆಫ್ಲೈನಲ್ಲಿ ತೊಗೊಂಡ್ರೆ ಆಫರ್ ಇರೋಲ್ಲ. ಡಾಮಿನೋಸ್ದು ಮೆನು ಇಂಡಿಯಾಗೂ ಇಲ್ಲೂ ಏನು ಡಿಫ್ರೆನ್ಸ್ ಅಂದರೆ ಇಲ್ಲಿ ಎಷ್ಟು ದುಡ್ಡು ಯಾವ ಡಾಮಿನೋಸ್ಗೆ ಅಂತ ಪ್ರೈಸ್ ಏನೂ ಹಾಕಿರಲ್ಲ ಇಲ್ಲಿ. ಅದ್ರದ್ದು ವೆರೈಟೀಸು, ಆಮೇಲಿಂದ ವೆಜ್ ಪಿಜ್ಜಾನ, ಚಿಕನ್ ಪಿಜ್ಜಾನ, ಆಮೇಲಿಂದ ಟಾಪಿಂಗ್ಸ್ ರಿಲೇಟೆಡ್ ಇನ್ಫಾರ್ಮೇಷನ್ನ ಹಾಕಿರ್ತಾರೆ. ಪ್ರೈಸ್ ಎಲ್ಲ ತಿಳ್ಕೊಬೇಕಂದ್ರೆ ಆ್ಯಪ್ ಡೌನ್ಲೋಡ್ ಮಾಡಿ ಆರ್ಡರ್ ಮಾಡಬೇಕು. ಇಲ್ಲಿ ಸ್ಟ್ರೈಟ್ ಆಮೇಲಿಂದ ಈಗ ನಾವು ಒಂದು ಮೀಡಿಯಮ್ ಪಿಜ್ಜಾ ಮತ್ತು ಒಂದು ಲಾರ್ಜ್ ಪಿಜ್ಜಾ ಆರ್ಡ್ರ್ ಮಾಡಿದ್ದೀವಿ. ಇವಾಗ ಇಲ್ಲಿ ಆಫರ್ ಇತ್ತು. ಲಾರ್ಜ್ ಪಿಜ್ಜಾಗೆ $11 ಇತ್ತು ಆಫರು, ಇನ್ಕ್ಲೂಡಿಂಗ್ ಟ್ಯಾಕ್ಸಸ್. ವಿ ಹ್ಯಾವ್ ಪೇಯ್ಡ್ ಮೋಸ್ಟ್ಲಿ ಆಲ್ಮೋಸ್ಟ್ $15 ಪೇ ಮಾಡಿದ್ದೀವಿ. ಆಮೇಲೆ ಇನ್ನೊಂದು ಮೀಡಿಯಮ್ ಪಿಜ್ಜಾ ಆಫರಲ್ಲಿತ್ತು, ಅದಕ್ಕೆ ನಾವು ವಿ ಹ್ಯಾವ್ ಪೇಯ್ಡ್ ಲೈಕ್ $5. ಯೂಶಲಿ ಆ ಪಿಜ್ಜಾ ಎಲ್ಲ ನೀವು ನಾರ್ಮಲ್ ಡೇಸಿಗೆ ಬಂದರೆ $16 ಇರುತ್ತೆ ಮೀಡಿಯಮ್ ಪಿಜ್ಜಾ. ಲಾರ್ಜ್ ಪಿಜ್ಜಾ $20 ಇನ್ಕ್ಲೂಡಿಂಗ್ ಟ್ಯಾಕ್ಸಸ್ ಇರುತ್ತೆ. ಇವಾಗ ನೋಡಿ, ಇವಾಗ ನಮ್ಮ ಪಿಜ್ಜಾನ ತೆಗೆದು ಇಟ್ಟರು. ಇವಾಗ ಅದು ನಮ್ಮದೇ ಪಿಜ್ಜಾ. ಒಂದು 2 ನಿಮಿಷದಲ್ಲಿ ನಮಗೆ ಬರುತ್ತೆ ಆ ಪಿಜ್ಜಾ. ಹಿಂಗೆಲ್ಲ ರೆಕಾರ್ಡ್ ಮಾಡೋಂಗಿಲ್ಲ, ಬಟ್ ಸ್ಟಿಲ್ ಇಟ್ ಈಸ್ ಫೈನ್. ನೋಡಿ, ಈಗ ನಮಗೆ ಪಿಜ್ಜಾ ಬಂತು. ಇದು ಆಲ್ಮೋಸ್ಟ್ ಆಫರ್ ಎಲ್ಲ ಕಳೆದು $14 ಆಗಿದೆ. ಬಟ್ ಇದು ಆ್ಯಕ್ಚುಲ್ ಪ್ರೈಸ್ ಬಂದು $22.49 ಇದೆ. ಇವಾಗ ಪಿಜ್ಜಾನ ತೊಗೊಂಡು ಟೇಸ್ಟ್ ಮಾಡೋಣ, ಹೇಗಿದೆ ಅಂತ ತೋರಿಸ್ತೀವಿ. ಇವಾಗ ನೋಡಿ, ವಿ ಆರ್ ಗೋಯಿಂಗ್ ಟು ಓಪನ್ ದ ಪಿಜ್ಜಾ. ಚೈನ್ ಕುಲುಕಿ ಮೇನ್ ಕುಲಿ. ನೋಡಿ, ಇದೇ ಪಿಜ್ಜಾ. ಇದು ಆಲಪಿನೋ, ಚಿಕನ್ನು, ಪೈನಾಪಲ್ಲು, ಟೊಮೆಟೊ, ಚೀಸು, ಆನಿಯನ್ನು, ಇಷ್ಟೇ ಟಾಪಿಂಗ್ ನಾವು ಆರ್ಡ್ರ್ ಮಾಡಿದ್ದು. ಇವಾಗ ಒಂದು ಪಿಜ್ಜಾ ತಿನ್ನೋಣ. ಅವಳಿಂದ 3 ಸಾಸು ಆರ್ಡ್ರ್ ಮಾಡಿದ್ದೀವಿ. ಇದು ರ್ಯಾಂಚ್ ಅಂತ, ಇದು ಹೊಸ ಸಾಸು ಅಮೇರಿಕಾದಲ್ಲಿ ಇಂಟ್ರೊಡ್ಯೂಸ್ ಮಾಡಿರೋದು. ಇದು ನೆನ್ನೆ ರೈಸಿಂಗ್ ಕ್ಯಾನ್ಸ್ ಅಂತ ಒಂದು ಬರುತ್ತೆ, ಅದ್ರ ರಿಲೇಟೆಡ್ ಸಿಮಿಲರ್ ಇದೆ ಸಾಸು. ನೋಡೋಣ ಇವಾಗ ಹೇಗಿದೆ ಟೇಸ್ಟ್ ಅಂತ. ಯೂಶ್ವಲಾಗಿ ಪಿಜ್ಜಾ ತೊಗೋತಾ ಇರ್ಬೇಕಾದ್ರೆ ನಾವು ಏನನ್ನು ನೋಡಬೇಕು ಅಂದರೆ, ಫಸ್ಟು ನಾನ್ ವೆಜಿಟೇರಿಯನ್ಸ್ ಆದರೆ ಯಾವ ಸ್ಲೈಸಲ್ಲಿ ಜಾಸ್ತಿ ಚಿಕನ್ ಇದೆ ಅಂತ ನೋಡಬೇಕು. ವೆಜಿಟೇರಿಯನ್ ಆದರೆ ಯಾವುದ್ರಲ್ಲಿ ಜಾಸ್ತಿ ವೆಜಿಟೇಬಲ್ ಇದೆ ಅಂತ ನೋಡಬೇಕು. ಇವಾಗ ಇಷ್ಟನ್ನು ನೋಡಾದ್ಮೇಲೆ ಎಲ್ಲದೂ ಚೆನ್ನಾಗಿದೆ. ಸದ್ಯಕ್ಕೆ ಇದೊಂದು ತೊಗೊಳ್ಳೋಣ. ಹತ್ರದಲ್ಲಿ ಯಾವ್ದು ಇರೋದು ಅದು ತೊಗೊಳ್ಳೋಣ. ಆಮೇಲೆ ಇದು ತೊಗೋತೀನಿ. ನೋಡಿ, ಇದು ಪಿಜ್ಜಾ ಹೇಗಿದೆ. ಇದಾಗೆ ತಿಂದರೆ ಎಲ್ಲಿ ಅಂಟುತ್ತೆ, ತುಂಬ ಬಿಸಿ ಇರೋದ್ರಿಂದ. ಯಮ್ಮಿ, ಟೇಸ್ಟಿ. 10 ಏನಾದರೂ ರೇಟಿಂಗ್ ಕೊಡ್ಬೋದು ಅಂದರೆ ಇಂಡಿಯಾಕ್ಕಿಂತ ಓಕೆ, ಸೇಮ್ ಆಲ್ಮೋಸ್ಟ್ ಸೇಮ್ ಟೇಸ್ಟೇ ಇರುತ್ತೆ. ಬಟ್ ಇಂಡಿಯಾದಲ್ಲಿ ಸ್ಪೈಸ್ ಲೆವೆಲೆಲ್ಲ ಜಾಸ್ತಿ ಇರುತ್ತೆ. ಐ ಕ್ಯಾನ್ ಗಿವ್ ಆಲ್ಮೋಸ್ಟ್ ರೇಟಿಂಗ್ ಆಫ್ 8.5 to 9 ಅಂತ ಅನ್ಬೋದು. ಬಟ್ ಮನೇಲಿ ರೊಟ್ಟಿ ಅದು ಇದು, ರೊಟ್ಟಿ ಉಚ್ಚೆಲ್ ಚಟ್ನಿ ಅಥವಾ ರೊಟ್ಟಿ ಚಿಕನ್ ಸಾಂಬಾರು ಈ ಥರದ್ರ ಮುಂದೆ ಇದೆಲ್ಲ ಏನೂ ನಿಲ್ಲಲ್ಲ. ಬಟ್ ಸ್ಟಿಲ್ ಏನೂ ಮಾಡೋಕ್ಕಾಗಲ್ಲ. ಬೇರೆ ದೇಶಕ್ಕೆ ಬಂದಾಗ ಈ ಥರ ಎಲ್ಲ ತಿಂತಾ ಇರಬೇಕು ಮನೆ ನೆಪ್ಕೋದಾಗ. ಓಕೆ, ವೆಲ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವ್ಲಾಗ್. ಇನ್ನೂ ಇವನು ಟೇಸ್ಟ್ ಮಾಡ್ತಾ ಇದ್ದಾನೆ. ಇವಾಗ ಇವನು ಎಷ್ಟು ರೇಟಿಂಗ್ ಕೊಡ್ತಾನೆ ಕೇಳೋಣ. ಹೌ ಮಚ್ ಯು ರೇಟ್ ಫಾರ್ ಔಟ್ ಆಫ್ 10, ಬ್ರೋ? I rate 8. I think this is extra cheese, right? Oh. Is this extra cheese? Yes. Okay. It is good. I think it will be very good, but more fats, more exercise. ಇವನು ಜಿಮ್ ಹೋಗ್ತಾನೆ, ಫ್ಯಾಟ್ ತಿನ್ನಲ್ಲ, ಶುಗರ್ ತಿನ್ನಲ್ಲ ಅಂತಾನೆ. ಹೋಟ್ಲು ಬಂದರೆ ಅವನೇ ಜಾಸ್ತಿ ತಿನ್ನೋದು. ಎಸ್ನೋ ಬ್ರೋ? ನೋಡಿ ಇವಾಗ ಹ್ಞೂ ಅಂತಾನೆ. What did you say? I didn't understand. I said you like eating fat and sugar a lot, and every time when you come to hotel you try to avoid and you don't eat at all. These days I'm not doing gym. Yes. ಥ್ಯಾಂಕ್ ಯು. ಈಗ ನೋಡಿ, ಮೊದಲನೇ ಪಿಜ್ಜಾ ತಿಂದಾಯಿತು. ಇದು 2ನೇ ಪಿಜ್ಜಾ. ಇವಾಗ ಇದು ಸಿಂಪಲ್ ಮೀಡಿಯಮ್ ಪಿಜ್ಜಾ, ಹ್ಯಾಂಡ್ ಟಾಸ್ಡ್ ಪ್ಯಾನ್ ಪಿಜ್ಜಾ. ಇದು ಪ್ಯಾನ್ ಪಿಜ್ಜಾದಲ್ಲಿ ಏನಂದರೆ ಪ್ಯಾನಲ್ಲಿ ಮಾಡ್ತಾರಷ್ಟೇ, ಚೆನ್ನಾಗಿರುತ್ತೆ ದಪ್ಪಕ್ಕೆ. ನೋಡಿ, ಯು ಕ್ಯಾನ್ ಲುಕ್ ಅಟ್ ದಿಸ್ ಪಿಜ್ಜಾ. ಇದು ಮಿನಿಮಮ್ ಟಾಪಿಂಗ್ ಇತ್ತು. ವಿ ಹ್ಯಾವ್ ಆ್ಯಡೆಡ್ ಜಸ್ಟ್ ಚೀಸ್,
ಪೈನಾಪಲ್ ಮತ್ತು ಚಿಕನ್ನು ಇದು ತುಂಬ ಚೆನ್ನಾಗಿರುತ್ತೆ ಅಂತ ಅನ್ಕೋತೀವಿ. ನಾವು ವಿ ವಿಲ್ ಟ್ರೈ ಟು ರೇಟ್ ದಿಸ್. Oh, this is handmade pan, right? Yeah. This will be usually good, very good. Well, I don't know, in India it is good. Bro, take this. ನೋಡ್ಬೋದು ಇದು ಚೀಸ್ ಎಲ್ಲ ಫುಲ್ ಓವರ್ಲೋಡ್ ಆಗಿರುತ್ತೆ. ನೋಡೋಣ ಇವಾಗ ಹೇಗಿರುತ್ತೆ ಅಂತ. ನೋಡಿ ಚಿಕನ್ ಇದೆ ಇಲ್ಲಿ, ಚಿಕನ್ ಮಾತ್ರ ತಿನ್ಬಿಡ್ತೀನಿ ನಾವು. ಎಲ್ಲರಲ್ಲೂ ಒಂದೇ ಚಿಕನ್ ಇರುತ್ತೆ, ಏನು ಡಿಫ್ರೆನ್ಸ್ ಇರೋಲ್ಲ. ಪೈನಾಪಲ್ ಇದೆ, ಇದಷ್ಟು ಯೂಶ್ವಲ್ ಅಲ್ಲ. ಟೇಸ್ಟಿಯಾಗಿದೆ, ಚೆನ್ನಾಗಿದೆ. ಬಟ್ ಇವಾಗ ಹೊಟ್ಟೆ ತುಂಬಿರೋದ್ರಿಂದ ಓಕೆ. ಬಟ್ ಇದನ್ನು ಒಂದು 10ಗೆ ಒಂದು 8 to 9 ರೇಟ್ ಮಾಡ್ಬೋದು. ಹೊಟ್ಟೆ ಹಸು ಇದ್ದಾಗ ಜಾಸ್ತಿ ನಮಗೆ ಊಟದ ವ್ಯಾಲ್ಯೂ ಗೊತ್ತಾಗುತ್ತೆ, ರೇಟಿಂಗ್ ಜಾಸ್ತಿ ಇರುತ್ತೆ. ನಿಮ್ಗೆ ಹೊಟ್ಟೆ ಹಸ್ದಾಗ್ಲೇ ಟೇಸ್ಟ್ ಬರೋದು. ನೀವು ಯಾವುದೇ ಹೋಟ್ಲಿಗೆ ಹೋಗಿ ಮನೇಲೇ ತಿನ್ನಿ, ಎಲ್ಲೇ ತಿನ್ನಿ, ಎಲ್ಲರೂ ಹೆಲ್ತಿಯಾಗಿರಿ, ಆದಷ್ಟು ಮನೇಲೇ ತಿನ್ನಿ. ನಮ್ಮ ಥರ ಎಲ್ಲ ಈಚೆ ಬಂದು ತಿನ್ನೋಕೆ ಹೋಗ್ಬಿಡಿ ಅಂತ ಹೇಳ್ತೀವಿ. ನನ್ನ ಫ್ರೆಂಡು ರೇಟ್ ಮಾಡ್ತಾನೆ ಇದನ್ನು. ರೇಟ್ ದಿಸ್ ಪೀಸ್ ಔಟ್ ಆಫ್ 10. I can rate it 7 because it looks too much cheese on it. So already having eaten one large pizza, I'm kind of not willing to eat this, but we have ordered this, so we'll eat it. Bye. ನಾನು ಆಗಲೇ ಹೇಳ್ದಾಗೆ ಹುಡುಗ ಒಂದು ಸ್ವಲ್ಪ ಡಯಟ್ ಓರಿಯೆಂಟೆಡ್, ಚೀಸ್ ಜಾಸ್ತಿ ಇದ್ದರೆ ರೇಟಿಂಗ್ ಕಮ್ಮಿ ಕೊಡ್ತಾನೆ. ಏನು ಬೇಜಾರು ಮಾಡ್ಕೊಬಿಡಿ, ನೀವು ತಿನ್ನೋಂಗಿದ್ರೆ ತಿನ್ನಿ. ತಿಂಗಳಿಗೆ ಒಂದು ಸತಿ ಎಲ್ಲ ತಿನ್ಬೋದು. ಎಂಜಾಯ್ ಮಾಡಿ. ಎಲ್ರಿಗೂ ನಮಸ್ಕಾರ, ಮತ್ತೆ ಸಿಗೋಣ ಮುಂದಿನ ವ್ಲಾಗ್ ಜೊತೆಗೆ. ಬಾಯ್.